ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಬಿಸ್ನೆಸ್ಗಳು ಲಿಸ್ಟ್ ಆಗಿರುತ್ತೆ. ಬಟ್ ಅದರಲ್ಲಿ ಎಲ್ಲಾ ಸ್ಟಾಕ್ಸ್ ಗಳಲ್ಲೂ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪರ್ಚುನಿಟಿ ಏನಾದರೂ ಇದೆ ಅಂತ ಕೇಳೋದಾದ್ರೆ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸೊ ಈ ಇಂಡೆಕ್ಸ್ ಅಲ್ಲಿ 750 ಸ್ಟಾಕ್ಸ್ ಗಳು ಲಿಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೆ ಎಲ್ಲಾ ರೀತಿಯಂತ ಕ್ಯಾಪಿಟಲೈಸ್ ಇರತಕ್ಕಂತಹ ಸ್ಟಾಕ್ಸ್ ಗಳು ಇದರಲ್ಲಿ ಇರುತ್ತೆ. ಈ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಅವಕಾಶವನ್ನ ಗ್ರೋ ಮ್ಯೂಚುವಲ್ ಫಂಡ್ ತಂದುಕೊಡ್ತಾ ಇದೆ. ಈ ಇಂಡೆಕ್ಸ್ ಫಂಡಿನ ಸಂಪೂರ್ಣವಾದಂತಹ ಮಾಹಿತಿ ಲಿಂಕ್ ಮೂಲಕ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಹಾಗೆ ಬಿಫೋರ್ ಇನ್ವೆಸ್ಟಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲೂ ರಿಸ್ಕ್ ಇರುತ್ತೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2 BTST ಸ್ಟ್ರಾಟಜಿಗಳನ್ನು ನೋಡೋಣ. ಮೊದಲ ಸ್ಟ್ರಾಟಜಿ ಸ್ಟಾಕ್ ಟ್ರೇಡಿಂಗಿಗೆ, ಹಾಗೆ ಎರಡನೆಯ ಸ್ಟ್ರಾಟಜಿ ಆಪ್ಷನ್ ಬೈಯಿಂಗಿಗೆ ಆಗಿರುತ್ತೆ. ಅದಕ್ಕೂ ಮೊದಲು ನಿಮಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಇಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. BTST ಅಂದರೆ ಬೈ ಟುಡೇ ಸೆಲ್ ಟುಮಾರೋ. ನಿಮ್ಮ ಪ್ರೆಡಿಕ್ಷನ್ ನಾಳೆ ಯಾವುದೇ ಒಂದು ಸ್ಟಾಕ್ ಒಳ್ಳೆಯ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ ಅಂತ ಇದ್ದಾಗ ನೀವು BTST ಟ್ರೇಡ್ಗಳನ್ನು ತಗೊಳ್ಬೋದು. ಈಗ BTST ಹಾಗೂ STBTಯ ಡಿಫ್ರೆನ್ಸ್ ಏನು ಅಂತ ನೋಡೋಣ. BTST ಅಂದರೆ ಬೈ ಟುಡೇ ಸೆಲ್ ಟುಮಾರೋ, STBT ಅಂದರೆ ಸೆಲ್ ಟುಡೇ ಬೈ ಟುಮಾರೋ. ಆದರೆ ಈ ಎರಡನ್ನು ನಾವು ನೋಡಿದಾಗ BTST STBTಗಿಂತ ಬೆಟರ್ ಆಗಿ ನಮಗೆ ಕಾಣುತ್ತೆ. ಯಾಕಂದರೆ STBT ಟ್ರೇಡ್ಸ್ಗಳಲ್ಲಿ ನೀವು ಸ್ಟಾಕಲ್ಲಿ ಶಾರ್ಟ್ ಸೆಲ್ ಮಾಡೋ ಹಾಗಿಲ್ಲ. ಯಾಕಂದರೆ ನಾವು ಪೊಸಿಷನಲ್ ಶಾರ್ಟ್ ಸೆಲ್ಲಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ನಾವು ಫ್ಯೂಚರ್ಸಲ್ಲಿ STBTಯನ್ನು ಮಾಡ್ಬೋದು. ಆದರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕಂದರೆ ನಮಗೆ ಲಾಸ್ ಆದರೆ ದೊಡ್ಡ ಲಾಸಸನ್ನು ನಾವು ತಗೊಳ್ಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ದೊಡ್ಡ ದೊಡ್ಡ ಲಾಟ್ ಸೈಜ್ಗಳಲ್ಲೇ ಟ್ರೇಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಆಪ್ಷನ್ ಟ್ರೇಡಿಂಗಿಗೆ ಹೋದರೆ ಇಲ್ಲಿ ನಾವು STBT ಟ್ರೇಡ್ಸ್ಗಳನ್ನು ತಗೊಂಡಾಗ ಥೀಟಾ ಡಿಕೆಯಿಂದಾಗಿ ನಮಗೆ ಪ್ರಾಫಿಟ್ಸ್ ಬರ್ಬೋದು. ಆದರೆ ಲಾಸಸ್ ಆದಾಗ ತುಂಬ ದೊಡ್ಡ ಲಾಸಸನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ STBTಗೆ ನಾವು BTSTಯನ್ನು ಕಂಪೇರ್ ಮಾಡಿದಾಗ BTST ಬೆಟರ್ ಆಗಿ ಕಾಣುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 2 BTST ಸ್ಟ್ರಾಟಜೀಸ್ಗಳನ್ನು ನೋಡೋಣ. ಈಗ ಮೊದಲಿಗೆ ಸ್ಟಾಕಿಗೆ ಯಾವ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ನಾವು BTST ಟ್ರೇಡನ್ನು ತಗೊಳ್ಬೇಕಾದ್ರೆ ಮೊದಲಿಗೆ ಒಳ್ಳೆಯ ಮೊಮೆಂಟಮ್ ಸ್ಟಾಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ನಾವು ಸೆಲೆಕ್ಟ್ ಮಾಡಿದಂತಹ ಮೊಮೆಂಟಮ್ ಸ್ಟಾಕ್ಸ್ಗಳಲ್ಲಿ ಯಾವುದು ರೆಸಿಸ್ಟೆನ್ಸ್ ಹತ್ತಿರ ಇದೆ ಅಂತ ನೋಡಬೇಕು. ಅಂದರೆ ಯಾವುದೋ ಒಂದು ಒಳ್ಳೆಯ ಮೊಮೆಂಟಮಲ್ಲಿದ್ದಂತಹ ಸ್ಟಾಕ್ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ರೇಂಜ್ ಬೌಂಡ್ ಆಗಿದೆ ಅಂದರೆ ಅದು ಇನ್ನೂ ಆ ಲೆವೆಲಿಂದ ಮೇಲೆ ಹೋಗುತ್ತೆ ಅಂತ ಅರ್ಥ. ಸೊ ನಾವು ಈ ರೆಸಿಸ್ಟೆನ್ಸ್ ಲೆವೆಲನ್ನು ನೋಡಬೇಕು. ಯಾವಾಗ ಸ್ಟಾಕ್ ಆ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಅಬೌವ್ ಕ್ಲೋಸಿಂಗ್ ಕೊಡುತ್ತೋ ಆಗ ನಾವು ಸ್ಟಾಕನ್ನು ಬೈ ಮಾಡಬೇಕಾಗುತ್ತೆ. ಸೊ ಯೂಶ್ವಲಿ ನಮ್ಮ ಬೈಯಿಂಗ್ ಟೈಮ್ ಲಾಸ್ಟ್ ಟ್ರೇಡಿಂಗ್ ಅವರ್ಸಲ್ಲಿ ಆಗಿರುತ್ತೆ. ಅಂದರೆ ಅರೌಂಡ್ 320-325ಗೆ ನಾವು ಈ ಸ್ಟಾಕನ್ನು ಬೈ ಮಾಡಬೇಕು. ಹಾಗೆ ನೆಕ್ಸ್ಟ್ ಡೇ ಫಸ್ಟ್ 15 ಮಿನಿಟ್ಸ್ ಒಳಗೆ ನಾವು ಈ ಪೊಸಿಷನಿಂದ ಎಕ್ಸಿಟ್ ಆಗಬೇಕು. ಈ ಥರ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ಸ್ಪೈಕಿನ ಅಥವಾ ಒಂದು ಸಡನ್ ಮೂಮೆಂಟಿನ ಬೆನಿಫಿಟನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ನಾವೀಗ ಚಾರ್ಟ್ ಮುಖಾಂತರ ನೋಡೋಣ. ಸೊ ಇಲ್ಲಿ ನಾನು ಮಜಗಾನ್ ಡಾಕ್ ಶಿಪ್ ಅನ್ನೋ ಸ್ಟಾಕನ್ನು ತಗೊಂಡಿದ್ದೇನೆ. ಈ ಸ್ಟಾಕನ್ನು ನೀವು ನೋಡಿದ್ರೆ ಇದು ಇನಿಷಿಯಲಿ ಒಳ್ಳೆಯ ಮೂಮೆಂಟನ್ನು ತೋರಿಸಿ ಅರೌಂಡ್ ಈ ಲೆವೆಲ್ ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ ಈಗ ನೀವು ಇಲ್ಲಿ ಯಾವುದಾದ್ರೂ ರೆಸಿಸ್ಟೆನ್ಸ್ ಲೆವೆಲ್ ಇದೆಯಾ ಅಂತ ನೋಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಅರೌಂಡ್ ಈ ಲೆವೆಲಲ್ಲಿ ಸ್ಟಾಕ್ 2 ಸಲ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿದೆ. ಸೊ ಈ ಲೆವೆಲನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅವರ್ಲಿ ಟೈಮ್ ಫ್ರೇಮನ್ನು ಯೂಸ್ ಮಾಡಿದ್ದೇನೆ. ಸೊ ಈ ಅವರ್ಲಿ ಟೈಮ್ ಫ್ರೇಮಲ್ಲಿ ನಾವು ಯಾವಾಗ ಈ ಸ್ಟಾಕ್ ಈ ರೆಸಿಸ್ಟೆನ್ಸ್ ಲೆವೆಲನ್ನು ಬ್ರೇಕ್ ಮಾಡುತ್ತೆ ಆಗ ನಾವು ಅದನ್ನು ಮಾನಿಟರ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಈ ಸ್ಟಾಕ್ ಆಲ್ಮೋಸ್ಟ್ ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಇದೆ. ಆ್ಯಂಡ್ ಈ ಕ್ಯಾಂಡಲ್ 9:15 ಕ್ಯಾಂಡಲ್ 7th ಸೆಪ್ಟೆಂಬರಿನ 9:15 ಕ್ಯಾಂಡಲ್ ಈ ರೆಸಿಸ್ಟೆನ್ಸ್ ಲೆವೆಲನ್ನು ಬ್ರೇಕ್ ಮಾಡುತ್ತೆ. ಸೊ ಆಮೇಲೆ ನೀವು ಈ ಸ್ಟಾಕನ್ನು ಅಬ್ಸರ್ವ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದು ಈ ಲೆವೆಲ್ಗಿಂತ ಮೇಲೇ ಇತ್ತು. ಅಂದರೆ ಥ್ರೂ ಔಟ್ ದ ಡೇ ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲೆ ಈ ಸ್ಟಾಕ್ ಟ್ರೇಡ್ ಆಗ್ತಾ ಇತ್ತು. ಸೊ ಇದು ನಿಮಗೆ ಏನು ಕನ್ಫರ್ಮ್ ಮಾಡುತ್ತೆ ಅಂದರೆ ಇಲ್ಲಿ ಸೆಲ್ಲರ್ಸ್ ಈ ದಿವಸ ಎಂಟ್ರಿ ಮಾಡಲಿಲ್ಲ ಅನ್ನೋದು. ಸೊ ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಇಲ್ಲದೆ ಇರೋದ್ರಿಂದ ಮರು ದಿವಸ ಅಂದರೆ ನೆಕ್ಸ್ಟ್ ಡೇ ಈ ಸ್ಟಾಕ್ ಒಳ್ಳೆಯ ಮೂಮೆಂಟನ್ನು ತೋರಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ.
ಹಾಗಾಗಿ ನಾವಿಲ್ಲಿ ಲಾಸ್ಟ್ ಮೂಮೆಂಟ್ ಅಂದರೆ ಈ ಲಾಸ್ಟ್ ಕ್ಯಾಂಡಲಲ್ಲಿ ನಾವು ಎಂಟರ್ ಆಗಬೇಕು, ಅಂದರೆ ಬೈ ಮಾಡಬೇಕು. ನೆಕ್ಸ್ಟ್ ಡೇ ನೀವು ಇಲ್ಲಿ ನೋಡಿದ್ರೆ ಈ ಸ್ಟಾಕ್ ಒಳ್ಳೆಯ ಸ್ಪೈಕನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ಡೇ ನೀವು ಫಸ್ಟ್ ಕ್ಯಾಂಡಲ್ ಅಂದರೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋದ್ರ ಒಳಗೆ ಎಕ್ಸಿಟ್ ಆಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ನಿಮಗೆ ಒಳ್ಳೆಯ ಪ್ರಾಫಿಟನ್ನು ಈ ಟ್ರೇಡ್ ತಂದುಕೊಟ್ಟಿದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ ಗ್ಯಾಬ್ರಿಯಲ್ ಇಂಡಿಯಾ ಸ್ಟಾಕನ್ನು ನಾನು ತಗೊಂಡಿದ್ದೇನೆ. ನೀವು ಇಲ್ಲಿ ನೋಡ್ಬೋದು ಈ ಸ್ಟಾಕ್ ಒಳ್ಳೆಯ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತಾ ಇತ್ತು. ಆಮೇಲೆ ಇಲ್ಲಿ ಸ್ವಲ್ಪ ಸಮಯದ ತನಕ ಇದು ಕನ್ಸಾಲಿಡೇಟ್ ಆಯಿತು. ಸೊ ಇಲ್ಲಿ ನೀವು ರೆಸಿಸ್ಟೆನ್ಸ್ ಲೆವೆಲನ್ನು ಮಾರ್ಕ್ ಮಾಡಿದ್ರೆ ಅರೌಂಡ್ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ಪದೇ ಪದೇ ವರ್ಕ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದ್ಸಲ ಸ್ಟಾಕ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತು, ಎಗೈನ್ ಅದೇ ಲೆವೆಲಲ್ಲಿ ಮತ್ತೆ 2 ಸಲ ಸ್ಟಾಕ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತು, ಎಗೈನ್ ಇಲ್ಲಿ ಈ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತು. ಸೊ ಯಾವಾಗ ಇದು ಕಂಪ್ಲೀಟ್ ಆಗಿ ರೆಸಿಸ್ಟೆನ್ಸ್ ಲೆವೆಲಿಂದ ಮೇಲ್ ಹೋಗಿ ಅಲ್ಲೇ ಸಸ್ಟೈನ್ ಆಗುತ್ತೋ ಆಗ ನಾವು ಆ ದಿವಸದ ಎಂಟಲ್ಲಿ ಎಂಟ್ರಿಯನ್ನು ಮಾಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಈ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಈ ಲೆವೆಲನ್ನು ಬ್ರೇಕ್ ಮಾಡಿ ಅದರ ಅಬೌವ್ ಕ್ಲೋಸಿಂಗ್ ಕೊಡ್ತು. ಆಮೇಲೆ ನೀವು ನೋಡಿದ್ರೆ ಕಂಟಿನ್ಯೂಸ್ ಆಗಿ ಸ್ಟಾಕ್ ಅಪ್ಸೈಡಲ್ಲೇ ಇತ್ತು, ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಕೆಳಗೆ ಆ ಹೋಲ್ ಡೇ ಸ್ಟಾಕ್ ಬರಲಿಲ್ಲ. ಸೊ ಆ ಡೇಯ ಎಂಡಲ್ಲಿ ಅಂದರೆ ಅರೌಂಡ್ 3:20 to 3:25 PM ನೀವು ಈ ಸ್ಟಾಕನ್ನು ಬೈ ಮಾಡ್ಬೋದು. ನೆಕ್ಸ್ಟ್ ಡೇ ನೀವು ನೋಡಿದ್ರೆ ಇಲ್ಲಿ ಒಂದು ಒಳ್ಳೆಯ ಸ್ಪೈಕನ್ನು ಈ ಸ್ಟಾಕ್ ಕೊಡ್ತು. ಅಫ್ಕೋರ್ಸ್ ಆಮೇಲೆ ಸ್ಟಾಕ್ ಕೆಳಗೆ ಬಂತು, ಬಟ್ ನಾವು ಹೇಗಿದ್ರು ಫಸ್ಟ್ 15 ಮಿನಿಟ್ಸ್ ಒಳಗೆ ಎಕ್ಸಿಟ್ ಆಗ್ತೇವೆ. ಸೊ ನಮ್ಮ ಎಂಟ್ರಿ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಇದ್ದರೆ ನಾವು ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಎಕ್ಸಿಟ್ ಆಗ್ತೇವೆ. ಸೊ ಇಲ್ಲಿ ಕೂಡ ನಾವು ಒಳ್ಳೆ ಪ್ರಾಫಿಟನ್ನು ನೋಡ್ಬೋದು. ಸೊ ಈ ಥರ ನೀವು ಒಳ್ಳೆಯ ಮೊಮೆಂಟಮ್ ಸ್ಟಾಕನ್ನು ಹಾಗೆ ಯಾವ ಸ್ಟಾಕ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಇದೆ ಅದನ್ನು ನೀವು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡ್ರೆ ಯಾವಾಗ ನಿಮಗೆ ಈ ರೆಸಿಸ್ಟೆನ್ಸ್ ಲೆವೆಲನ್ನು ಸ್ಟಾಕ್ ಬ್ರೇಕ್ ಮಾಡುತ್ತೋ ಆಗ ಟ್ರೇಡನ್ನು ತಗೊಂಡು ನೆಕ್ಸ್ಟ್ ಡೇ ಒಳ್ಳೆಯ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ಬೋದು. ಸೊ ಇದು ಮೊದಲನೆಯ ಸ್ಟ್ರಾಟಜಿ. ಈಗ ನಾವು ಸೆಕೆಂಡ್ ಸ್ಟ್ರಾಟಜಿಯನ್ನು ನೋಡೋಣ. ಇದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿಯಲ್ಲಿ ನೀವು ಅರೌಂಡ್ 60 rupees ಪ್ರೀಮಿಯಂ ಇರುವಂತಹ ಕಾಲ್ ಹಾಗೂ ಪುಟ್ಟನ್ನು ಶಾರ್ಟ್ ಮಾಡ್ತೀರಾ. ಇದನ್ನು ನೀವು ಯಾವಾಗ ಮಾಡ್ತೀರಾ? ಲಾಸ್ಟ್ ಮೂಮೆಂಟಿಗೆ ಅಂದರೆ ಅಟ್ ಅರೌಂಡ್ 3:25 PM ನೀವು 60 rupees ಪ್ರೀಮಿಯಮಿನ ಕಾಲ್ ಹಾಗೂ ಪುಟ್ಟನ್ನು ಹುಡುಕಿ ಎರಡನ್ನು ನೀವು ಶಾರ್ಟ್ ಮಾಡ್ತೀರಾ. ಬೇಸಿಕಲಿ ನೀವಿಲ್ಲಿ ಲಾಂಗ್ ಸ್ಟ್ರ್ಯಾಂಗಲನ್ನು ಮಾಡ್ತೀರಾ. ಹಾಗೆ ನೀವು 20% ಸ್ಟಾಪ್ ಲಾಸ್ ಆಗಿ ಇಡ್ತೀರಾ. ಈಚ್ ಲೆಗ್ಗಲ್ಲಿ 20% ಆಫ್ ಪ್ರೀಮಿಯಂ ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸಾಕ್ಟ್ಲಿ ಅಟ್ 9:20 ನೀವು ಎಕ್ಸಿಟ್ ಆಗ್ತೀರಾ. ಅದಕ್ಕಿಂತ ಮೊದಲು ಸ್ಟಾಪ್ ಲಾಸ್ ಹಿಟ್ ಆದರೆ ಆಬ್ವಿಯಸ್ಲಿ ಎಕ್ಸಿಟ್ ಆಗ್ತೀರಾ, ಇಲ್ಲ ಅಂದರೆ ಅಟ್ 9:20 ನೀವು ಈ ಪೊಸಿಷನ್ಸನ್ನು ಬೋತ್ ಲೆಗ್ಸನ್ನು ಎಕ್ಸಿಟ್ ಆಗ್ತೀರಾ. ಈ ಸ್ಟ್ರಾಟಜಿಯ ಬ್ಯಾಕ್ ಟೆಸ್ಟ್ ಡೇಟಾವನ್ನು ಕೂಡ ನಾವೀಗ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ನಾವು January 2020 ಟಿಲ್ ಡೇಟ್ ಈ ಸ್ಟ್ರಾಟಜಿಯನ್ನು ತಗೊಂಡು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದ್ದೇವೆ. ಹಾಗೆ ನಮ್ಮ ಎಂಟ್ರಿ ಟೈಮ್ ಎಕ್ಸಾಕ್ಟ್ಲಿ ಅಟ್ ದ ಲಾಸ್ಟ್ ಮೂಮೆಂಟ್ ಎಂಟ್ರಿ ಆಗಿದ್ದೇವೆ, ಅಂದರೆ ಆಟ್ 3:29. ನೀವು ಎನಿವೇರ್ ಆಫ್ಟರ್ 3:25 ನಿಮ್ಮ ಟ್ರೇಡ್ಗಳನ್ನು ತಗೊಳ್ಬೋದು. ಇದು ಎಂಟ್ರಿ ಪ್ರೈಸ್. ಈ ಬ್ಯಾಕ್ ಟೆಸ್ಟಿಗೆ ನಾವು 1 ಲಾಟನ್ನು ಮಾತ್ರ ಕನ್ಸಿಡರ್ ಮಾಡಿದ್ದೇವೆ. ಸೊ ಇಲ್ಲಿ ಕ್ವಾಂಟಿಟಿ 15 ಇದೆ. ಹಾಗೆ ಇಲ್ಲಿ ಕಾಲ್ ಪುಟ್ ಎರಡನ್ನು ಕೂಡ ನಾವು ಶಾರ್ಟ್ ಮಾಡಿದ್ದೇವೆ. ಇಲ್ಲಿ ಸ್ಟ್ರೈಕ್ ಪ್ರೈಸ್ ಕೂಡ ಇದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಎಂಟ್ರಿ ಪ್ರೈಸ್ ಪ್ರೀಮಿಯಂ ಅರೌಂಡ್ 60 ಇದೆ. 60 ಹತ್ತಿರ ಇರುವಂತಹ ಪ್ರೀಮಿಯಮನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಎಕ್ಸಿಟ್ ಡೇಟ್ ಇದೆ, ಅಂದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಆಟ್ 9:20. ಇಲ್ಲಿ ನೀವು ನೋಡಿದ್ರೆ ಕೆಲವು ಕಡೆ 9:20ಗೆ ಎಕ್ಸಿಟ್ ಆಗಿದೆ, ಕೆಲವು ಕಡೆ 9:16ಗೆ ಎಕ್ಸಿಟ್ ಆಗಿದೆ. ಸೊ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆದರೆ 9:16ಗೆ ಎಕ್ಸಿಟ್ ಆಗಿದೆ. ಹಾಗೆ ನಿಮ್ಮ ಟಾರ್ಗೆಟ್ ಅಚೀವ್ ಆದರೆ 9:20ಗೆ ನಾವು ಎಕ್ಸಿಟ್ ಆಗ್ತೇವೆ. ಅಂದರೆ ಟಾರ್ಗೆಟ್ ಅಂದರೆ ಬೇಸಿಕಲಿ ನಾವು 9:20ಗೆ ಎಕ್ಸಿಟ್ ಆಗುವಂಥದ್ದು. ಸ್ಟಾಪ್ ಲಾಸ್ ಹಿಟ್ ಆದರೆ ಅದಕ್ಕಿಂತ ಮೊದಲು ಎಕ್ಸಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗದೇ ಇದ್ದರೆ ಅಟ್ 9:20 ನಾವು ಎಕ್ಸಿಟ್ ಆಗ್ತೇವೆ. ಸೊ ಇಲ್ಲಿ ಎಕ್ಸಿಟ್ ಪ್ರೈಸನ್ನು ಕೂಡ ಕೊಟ್ಟಿದ್ದೇವೆ. ಸೊ ನೆಕ್ಸ್ಟ್ ನೀವು ಇಲ್ಲಿ P&Lನ್ನು ನೋಡ್ಬೋದು. ಸೊ ನಾವು ಈ ಟೋಟಲ್ P&Lನ್ನು ಅಂದರೆ January 2020 ಟಿಲ್ ಡೇಟ್ ನೋಡಿದ್ರೆ ಟೋಟಲ್ ಆಗಿ 61,621 ಪ್ರಾಫಿಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ದೊಡ್ಡ ಪ್ರಾಫಿಟ್ ಅಲ್ಲದೆ ಇರ್ಬೋದು, ಆದರೆ ಇಲ್ಲಿ ರಿಸ್ಕ್ ಕೂಡ ತುಂಬ ಕಮ್ಮಿ ಇದೆ. ಆಮೇಲೆ ಈ ಬ್ಯಾಕ್ ಟೆಸ್ಟ್ ಜಸ್ಟ್ 1 ಲಾಟನ್ನು ಕನ್ಸಿಡರ್ ಮಾಡಿರುವಂಥದ್ದು. ನಿಮ್ಮ ಕ್ಯಾಪಿಟಲ್ ಅವೈಲಬಿಲಿಟಿ ಮೇಲೆ ನೀವು ಲಾಟ್ ಸೈಜನ್ನು ಇನ್ಕ್ರೀಸ್ ಕೂಡ ಮಾಡ್ಬೋದು. ಸೊ ನಿಮ್ಮ ಲಾಟ್ ಸೈಜ್ ಹೆಚ್ಚಾದಷ್ಟು ಇಲ್ಲಿ ನಿಮ್ಮ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ಅದರಲ್ಲಿ ರಿಸ್ಕ್ ಕಮ್ಮಿ ಇದೆ. ಸೊ ಇನ್ನು ನಾವು ಇದನ್ನು ಸ್ವಲ್ಪ ಇಂಪ್ರೊವೈಸ್ ಮಾಡಿ ನೋಡಬೇಕಾದ್ರೆ ನಾವಿಲ್ಲಿ ವೀಕಿನ ಪ್ರತಿ ಡೇಯನ್ನು ತಗೊಂಡು ಯಾವ ಥರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಪ್ರತಿ ಒಂದು ಡೇಗೆ ಅಂದರೆ ಮಂಡೇಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ, ಟ್ಯೂಸ್ಡೇ ಯಾವ ಥರ ರಿಸಲ್ಟ್ ಕೊಟ್ಟಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ
2020ಇಂದ ಇಲ್ಲಿ ತನಕ ನಾವು ಬರೀ ಮಂಡೇಯನ್ನು ಕನ್ಸಿಡರ್ ಮಾಡಿದರೆ ಈ ಸ್ಟ್ರಾಟಜಿ 17,435 ರುಪೀಸ್ ಲಾಸನ್ನು ಕೊಟ್ಟಿದೆ. ಟ್ಯೂಸ್ಡೇಯನ್ನು ಕನ್ಸಿಡರ್ ಮಾಡಿದರೆ 9,681 ಲಾಸನ್ನು ಕೊಟ್ಟಿದೆ. ವೆನ್ಸ್ಡೇ 14,376 ಪ್ರಾಫಿಟ್ಸ್, ಥರ್ಸ್ಡೇ 51,868 ಪ್ರಾಫಿಟ್, ಹಾಗೆ ಫ್ರೈಡೇ 22,929 ಪ್ರಾಫಿಟ್ಸ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಥರ್ಸ್ಡೇ ಹೈಯೆಸ್ಟ್ ಪ್ರಾಫಿಟನ್ನು ನಾವು ನೋಡ್ಬೋದು. ಹಾಗೆ ಫ್ರೈಡೇ ಕೂಡ ಒಳ್ಳೆಯ ಪ್ರಾಫಿಟ್ಸನ್ನು ಈ ಸ್ಟ್ರಾಟಜಿ ಕೊಟ್ಟಿದೆ. ಅಂದರೆ ಇಷ್ಟರವರೆಗೆ ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಥರ್ಸ್ಡೇ ಇದ್ದದ್ರಿಂದ ನಮಗೆ ಥರ್ಸ್ಡೇ ಒಳ್ಳೆಯ ಪ್ರಾಫಿಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಸೆಕೆಂಡ್ ಹೈಯೆಸ್ಟ್ ಫ್ರೈಡೇ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಈಗ ಎಕ್ಸ್ಪೈರಿ ಚೇಂಜ್ ಆಗಿರೋದ್ರಿಂದ ನಮಗೆ ಇನ್ನು ವೆನಸ್ಡೇ ಹಾಗೂ ಥರ್ಸ್ಡೇ ಒಳ್ಳೆಯ ಪ್ರಾಫಿಟ್ ನೋಡಲಿಕ್ಕೆ ಸಿಗುತ್ತೆ. ಯಾಕಂದರೆ ನಾವು ಥರ್ಸ್ಡೇ ಅಟ್ ದ ಡೇ ಎಂಡ್ ಟ್ರೇಡನ್ನು ತಗೊಂಡಾಗ ಮರು ದಿವಸ ಅಂದರೆ ಫ್ರೈಡೇ ತೀಟಾಡಿಕೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ನಮಗೆ ಒಳ್ಳೆಯ ಪ್ರಾಫಿಟ್ ಕೂಡ ಆಗುತ್ತೆ. ಸೊ ಈಗ ಎಕ್ಸ್ಪೈರಿ ವೆನ್ಸ್ಡೇ ಆಗಿರೋದ್ರಿಂದ ನಾವು ವೆನ್ಸ್ಡೇ ಲಾಸ್ಟ್ ಮೂಮೆಂಟ್ ತಗೊಂಡ ಟ್ರೇಡ್ ಥರ್ಸ್ಡೇಗೆ ಕಮ್ಮಿ ತೀಟಾಡಿಕೆ ಇರೋದ್ರಿಂದ ಒಳ್ಳೆಯ ಪ್ರಾಫಿಟನ್ನು ಕೊಡುತ್ತೆ. ಸೊ ನೀವು ವೆನ್ಸ್ಡೇ ಮತ್ತು ಥರ್ಸ್ಡೇ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದರೆ ನಿಮಗೆ ಬೆಟರ್ ರಿಸಲ್ಟ್ಸ್ ಸಿಗುತ್ತೆ. ಸೊ ಈ ಥರ ನೀವು ಆಪ್ಷನ್ ಟ್ರೇಡಿಂಗನ್ನು ಕೂಡ BTST ಮಾಡ್ಬೋದು. ಆದರೆ ಈ ಸ್ಟಾಕ್ BTST ಸ್ಟ್ರಾಟಜಿ ಪ್ರಿಫರೇಬಲ್, ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ತೀಟಾಡಿಕೆಯ ವರಿ ಕೂಡ ಇರೋದಿಲ್ಲ. ಸೊ ನೀವು ಕೂಡ ಈ ಸ್ಟ್ರಾಟಜಿಯನ್ನು ಟ್ರೈ ಮಾಡಿ. ಇದು ನಿಮ್ಮ ಟ್ರೇಡಿಂಗ್ ಸ್ಕಿಲ್ಗೆ ಸೂಟ್ ಆಗೋದಾದರೆ ನೀವು ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಕೂಡ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.